ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಮಾರ್ಚ್ ತಿಂಗಳಲ್ಲಿ ಈ 3 ರಾಶಿಗಳ ಅದೃಷ್ಟ ಸೂರ್ಯನಂತೆ ಹೊಳೆಯುತ್ತೆ. ಐಷಾರಾಮಿಯ ಜೀವನ ನಡೆಸ್ತಾರೆ ಈ 3 ರಾಶಿಯವರು. ನೋಡಿ, ಸೂರ್ಯದೇವ ತನ್ನ ಉತ್ತುಂಗ ರಾಶಿ ಚಕ್ರ ಚಿಹ್ನೆ ಮೇಷರಾಶಿಯನ್ನ ಪ್ರವೇಶ ಮಾಡ್ತಾನೆ, ಅಂದರೆ ಮಾರ್ಚ್ ತಿಂಗಳಲ್ಲಿ. ಇದರಿಂದಾಗಿ ಕೆಲವು ರಾಶಿಗಳಿಗೆ ಗೌರವ ಪ್ರತಿಷ್ಠೆ ಸಿಗುತ್ತೆ. ಹಾಗಾದರೆ ಆ ಲಕ್ಕಿ ರಾಶಿಗಳು ಯಾವುದೆಲ್ಲ ಇದೆ ನೋಡಿ. ಸೂರ್ಯ ದೇವನನ್ನ ಗೌರವ, ಪ್ರತಿಷ್ಠೆ, ಸರ್ಕಾರಿ ಉದ್ಯೋಗ, ರಾಜಕೀಯ ಅಂಶ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಸೂರ್ಯ ದೇವನ ಚಲನೆ ಸಾಕಷ್ಟು ಬದಲಾವಣೆಗಳಾಗತ್ತೆ, ಒಂದಷ್ಟು ವಿಶೇಷ ಪರಿಣಾಮಗಳು ಕೂಡ ಬೀರುತ್ತೆ. ನೋಡಿ, ಸೂರ್ಯದೇವ ತನ್ನ ಉತ್ತುಂಗ ರಾಶಿ ಮೇಷರಾಶಿಯನ್ನ ಪ್ರವೇಶ ಮಾಡ್ತಾನೆ ಮಾರ್ಚ್ ತಿಂಗಳಲ್ಲಿ. ಮೇಷರಾಶಿಯನ್ನ ಮಂಗಳ ಗ್ರಹ ಆಳುತ್ತೆ. ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಮತ್ತು ಮಂಗಳ ಗ್ರಹಗಳ ನಡುವೆ ಸ್ನೇಹ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯದೇವರ ಸಂಚಾರ ಖಂಡಿತ ಈ ರಾಶಿಯವರಿಗೆ ಅದೃಷ್ಟದ ಸಂಕೇತ. ಹಠಾತ್ ಅಂತ ಆರ್ಥಿಕ ಲಾಭ ಆಗತ್ತೆ, ಸಾಕಷ್ಟು ಪ್ರಗತಿಯನ್ನ ಪಡೀತಾರೆ. ಹಾಗಾದ್ರೆ ಆ ಅದೃಷ್ಟದ ರಾಶಿಗಳು ಯಾವುದೆಲ್ಲ ಇದೆ ನೋಡ್ತಾ ಹೋಗೋಣ. ಮೇಷರಾಶಿ ನೋಡಿ, ಸೂರ್ಯನ ಬದಲಾವಣೆ ಮೇಷರಾಶಿಯವರಿಗೆ ಅನುಕೂಲಕರ ಬದಲಾವಣೆ. ಮಾರ್ಚ್ ತಿಂಗಳಲ್ಲಿ ಸೂರ್ಯ ನಿಮ್ಮ ರಾಶಿಯಿಂದ ಲಗ್ನದ ಮನೆಗೆ ಸಾಗ್ತಾನೆ. ಆದ್ದರಿಂದ ಕೆಲಸದಲ್ಲಿ ಖಂಡಿತ ಸುಧಾರಣೆಯಾಗತ್ತೆ. ಮೇಷರಾಶಿಯವರಿಗೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಉದ್ಯೋಗಿಗಳಿಗೆ ಹಿರಿಯರಿಂದ ಬೆಂಬಲ ಸಿಗತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳು ಬಡ್ತಿ ಸಿಗತ್ತೆ. ಕುಟುಂಬದಲ್ಲಿ ಸಂತಸದ ವಾತಾವರಣ. ಮೇಷರಾಶಿಯವರಿಗೆ ಮದುವೆ ಅಥವಾ ಮಕ್ಕಳ ಬಗ್ಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಸುದ್ದಿಯನ್ನು ಪಡಿತೀರಾ. ನೀವು ಪಾಲುದಾರಿಕೆ ಕೆಲಸದಲ್ಲಿ ಮೇಷರಾಶಿಯವರು ಯಶಸ್ಸನ್ನು ಗಳಿಸ್ತೀರಾ. ನೋಡಿ, ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳು ಬಹಳ ಚೆನ್ನಾಗಿದೆ. ಎಲ್ಲದರಲ್ಲೂ ಕೂಡ ಯಶಸ್ಸು, ಕಾರಣ ಸೂರ್ಯನಿಂದ. ಸೂರ್ಯ ರಾಶಿ ಬದಲಾವಣೆ ಮೇಷರಾಶಿಯವರಿಗೆ ಬಹಳಷ್ಟು ಒಳ್ಳೇದು ಮಾಡುತ್ತೆ. ಇನ್ನು ಮಿಥುನ ರಾಶಿ ನೋಡಿ, ಸೂರ್ಯನ ರಾಶಿ ಬದಲಾವಣೆ ಖಂಡಿತ ಮಿಥುನ ರಾಶಿಯವರಿಗೆ ಒಳ್ಳೆಯ ದಿನಗಳು ಮಾರ್ಚ್ನಿಂದ ಪ್ರಾರಂಭ ಆಗುತ್ತೆ. ನಿಮ್ಮ ಸಂಚಾರ ಜಾತಕದ 11ನೇ ಮನೆಯಲ್ಲಿ ಸಂಚಾರ. ಆದ್ದರಿಂದ ಆದಾಯದಲ್ಲಿ ಉತ್ತಮ, ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಮಿಥುನ ರಾಶಿಯವರಿಗೆ. ಹೊಸ ಆದಾಯದ ಮೂಲಗಳಿಂದ ಮಿಥುನ ರಾಶಿಯವರು ಹಣವನ್ನು ಗಳಿಸ್ತೀರಾ. ವ್ಯವಹಾರದಲ್ಲಿ ಹಣಕಾಸಿನ ಲಾಭ ಆಗತ್ತೆ. ಒಂದಷ್ಟು ಆಸ್ತಿಗಳಲ್ಲೂ ಕೂಡ ಹೂಡಿಕೆ ಮಾಡಬಹುದು ಮಿಥುನ ರಾಶಿಯವರು. ಲಾಭಗಳಾಗತ್ತೆ. ದೊಡ್ಡ ಯೋಜನೆಯ ಭಾಗ ಆಗತ್ತೆ. ನೀವು ಹೊಸ ಗ್ರಾಹಕರು ಮತ್ತು ವ್ಯವಹಾರದಲ್ಲಿ ಖಂಡಿತವಾಗ್ಲೂ ಕೂಡ ಅವಕಾಶವನ್ನು ಪಡಿತೀರಾ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಮತ್ತು ಬೆಟ್ಟಿಂಗ್ ಮತ್ತು ಲಾಟರಿಯಲ್ಲಿ ಹೂಡಿಕೆ ಮಾಡುವುದು ಖಂಡಿತವಾಗ್ಲೂ ಕೂಡ ಲಾಭದಾಯಕ ಮಿಥುನ ರಾಶಿಯವರಿಗೆ. ಯಾಕಂದರೆ ಇದೆಲ್ಲವೂ ಕೂಡ ಆಗೋದು ಸೂರ್ಯನ ರಾಶಿ ಬದಲಾವಣೆಯಿಂದ. ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಬಹಳ ಒಳ್ಳೆಯದು. ಅಂದರೆ ಸೂರ್ಯದೇವ ತನ್ನ ಉತ್ತುಂಗ ರಾಶಿಚಕ್ರ ಚಿಹ್ನೆ ಮೇಷರಾಶಿಯನ್ನು ಪ್ರವೇಶ ಮಾಡೋದ್ರಿಂದ, ಬದಲಾವಣೆ ಆಗೋದ್ರಿಂದ ಮಿಥುನ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯದಾಗತ್ತೆ. ಇನ್ನು ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ ಖಂಡಿತ ಈ ಒಂದು ಬದಲಾವಣೆ ಖಂಡಿತ ಒಳ್ಳೆಯದಾಗತ್ತೆ. ಸಾಕಷ್ಟು ಪ್ರಯೋಜನವನ್ನು ಪಡ್ಕೋತೀರಾ. ಸೂರ್ಯದೇವ ನಿಮ್ಮ ರಾಶಿ ಚಕ್ರದ ಅಧಿಪತಿ. ಅಲ್ಲದೆ ಸೂರ್ಯದೇವ ನಿಮ್ಮ ರಾಶಿಯಿಂದ ಅದೃಷ್ಟ ಸ್ಥಾನಕ್ಕೆ ಸಾಕ್ತಾನೆ. ಹಾಗಾಗಿ ಸಿಂಹರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿದೆ. ಅದೃಷ್ಟ ಹೆಚ್ಚಾಗತ್ತೆ. ಆರ್ಥಿಕ ಪರಿಸ್ಥಿತಿ ಕೂಡ ಬಲಗೊಳ್ಳುತ್ತೆ. ನಿಮ್ಮ ಸಂಪತ್ತು ಸಾಕಷ್ಟು ಹೆಚ್ಚಾಗತ್ತೆ. ಕುಟುಂಬದ ಬೆಂಬಲ ಸಿಗುತ್ತೆ ಸಿಂಹರಾಶಿಯವರಿಗೆ. ಯಾವುದೇ ಧಾರ್ಮಿಕ ಅಥವಾ ಶುಭ ಕಾರ್ಯದಲ್ಲಿ ಭಾಗಿಯಾಗ್ತೀರಾ. ಕೆಲಸ ಮತ್ತು ವ್ಯವಹಾರದ ಉದ್ದೇಶಕ್ಕಾಗಿ ಪ್ರಯಾಣ ಮಾಡ್ತೀರಾ ಸಿಂಹರಾಶಿಯವರು. ಆಧ್ಯಾತ್ಮದಲ್ಲಿ ನಿಮ್ಮ ಒಲವು ಹೆಚ್ಚಾಗುತ್ತೆ ಸಿಂಹರಾಶಿಯವರಿಗೆ. ನಿಮ್ಮ ವ್ಯಕ್ತಿತ್ವ ಖಂಡಿತವಾಗ್ಲೂ ಕೂಡ ಸಾಕಷ್ಟು ಪ್ರಭಾವಶಾಲಿಯಾಗತ್ತೆ. ಅಂದರೆ ನಿಮ್ಮ ಕಡೆಗೆ ಜನ ಆಕರ್ಷಿತರಾಗ್ತಾರೆ. ಹಾಗಾಗಿ ಬಹಳ ಚೆನ್ನಾಗಿದೆ ಸಿಂಹರಾಶಿಯವರಿಗೆ. ಇನ್ನು ಧನುರ್ರಾಶಿ ನೋಡಿ, ಧನುರ್ರಾಶಿಯವರಿಗೆ ಸೂರ್ಯದೇವರ ಬದಲಾವಣೆ ಸಾಕಷ್ಟು ಪ್ರಯೋಜನಕಾರಿ. ಸೂರ್ಯದೇವರು ನಿಮ್ಮ ರಾಶಿ ಚಕ್ರದಿಂದ 5ನೇ ಮನೆಗೆ ಸಾಕ್ತಾರೆ. ಹಾಗಾಗಿ ಒಳ್ಳೆಯ ಸುದ್ದಿಗಳನ್ನು ಕೇಳ್ತೀರಾ ಧನುಸ್ಸು ರಾಶಿಯವರು. ಒಳ್ಳೊಳ್ಳೆ ಕೆಲಸ ಸಿಗುತ್ತೆ. ಮದುವೆಯೂ ಕೂಡ ಆಗತ್ತೆ. ಪ್ರೇಮ ಸಂಬಂಧದಲ್ಲಿ ಯಶಸ್ಸನ್ನು ಕಾಣ್ತೀರಾ ಧನುಸ್ಸು ರಾಶಿಯವರು. ಅದರ ಜೊತೆಗೆ ಆರ್ಥಿಕ ಲಾಭ ಆಗತ್ತೆ. ಖಂಡಿತ ಒಳ್ಳೊಳ್ಳೆ ಅವಕಾಶಗಳು ಧನುರಾಶಿಯವರಿಗೆ. ಒಟ್ಟಾರೆ 4 ರಾಶಿಯವರಿಗೆ ಖಂಡಿತ ಸೂರ್ಯನ ಬದಲಾವಣೆ, ಸೂರ್ಯದೇವರು ತನ್ನ ರಾಶಿಚಕ್ರ ಚಿಹ್ನೆ ಮೇಷರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ಐಷಾರಾಮಿ ಜೀವನ ಈ 4 ರಾಶಿಯವರು, ಅವರ ಅದೃಷ್ಟ ಸೂರ್ಯನಂತೆಯೇ ಹೊಳೆಯುತ್ತೆ ಅಂತಲೇ ಹೇಳಬಹುದು. ನೋಡಿ, ಬಹಳ ಚೆನ್ನಾಗಿದೆ. ಸೂರ್ಯದೇವನಿಂದ ಗೌರವ, ಪ್ರತಿಷ್ಠೆ, ಮನ್ನಣೆ ಎಲ್ಲವೂ ಕೂಡ ಸಿಗತ್ತೆ. ಒಳ್ಳೆಯದಾಗಲಿ ಎಲ್ರಿಗೂ. ಧನ್ಯವಾದ. ನಮಸ್ಕಾರ.